ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಸುಪ್ರೀಂಗೆ ಅರ್ಜಿ. ಕೊಲೆ ಕೇಸಲ್ಲಿ ಕೋಕಾ ಕಾಯ್ದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ. ಕೊಲೆ ಕೇಸಲ್ಲಿ ಕೋಕಾ ಕಾಯ್ದೆ ರದ್ದುಪಡಿಸಿದ್ದ ಹೈಕೋರ್ಟ್. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಕೋಕಾ ಆಕ್ಟ್ ಜಾರಿ ಮಾಡಿದ್ದ ಸಿಐಡಿ ಜಾರಿ ಮಾಡಿದ ಕೋಕಾ ಕಾಯ್ದೆ ರದ್ದುಪಡಿಸಿದ್ದ ಹೈಕೋರ್ಟ್. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಎಸ್ಎಲ್ಪಿ ಸಲ್ಲಿಕೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಕೋಕಾ ಕಾಯ್ದೆ ರದ್ದಾಗಿತ್ತು. ಬಳಿಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಸಿಐಡಿ. ಆರೋಪಿಗಳಿಗೆ 1 ವರ್ಷದವರೆಗೂ ಕೂಡ ಜಾಮೀನು ಸಿಗಲಿಲ್ಲ. ಇದೀಗ ಬಿಕ್ಲು ಶಿವ ಕೇಸ್ನಲ್ಲೂ ಕೂಡ ಸಿಐಡಿಯಿಂದ ಇದೇ ಪ್ರಯತ್ನ. ಒಂದು ಕೋಕಾ ಕಾಯ್ದೆ 2000ನೇ ಇಸವಿಯಲ್ಲಿ ಜಾರಿಗೆ ತಂದಂತಹ ಕಠಿಣ ಕಾನೂನು. ಈ ಒಂದು ಕೋಕಾ ಕಾಯ್ದೆ ಅಪರಾಧ ಮಾಡಿದವರಿಗೆ ಜಾಮೀನು ಪಡೆಯೋದು ಬಹಳ ಕಷ್ಟ ಆಗುತ್ತೆ. ಜೊತೆಗೆ ಗಂಭೀರ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ, ಆಸ್ತಿ ಮುಟ್ಟುಗೋಲು ಮತ್ತು ದಂಡ ವಿಧಿಸಲಾಗುತ್ತೆ. ಈ ಕಾಯ್ದೆಯನ್ನ ರೌಡಿ ಶೀಟರ್ಗಳು ಮತ್ತು ಸಂಘಟಿತ ಅಪರಾಧ ಜಾಲಗಳ ವಿರುದ್ಧವಾಗಿ ಬಳಕೆಯನ್ನ ಮಾಡಲಾಗುತ್ತೆ. ಇನ್ನು ಸಂಘಟಿತ ಅಪರಾಧದ ನಿಯಂತ್ರಣ ಆಗಿರಬಹುದು ಅಥವಾ ಜಾಮೀನು ರಹಿತ ಬಂಧನ ಆಗಿರಬಹುದು, ಕಠಿಣ ಶಿಕ್ಷೆಗಳು, ಆಸ್ತಿ ಮುಟ್ಟುಗೋಲು, ತನಿಖಾವಧಿ ವಿಸ್ತರಣೆ, ಇದೆಲ್ಲದಕ್ಕೂ ಕೂಡ ಒಂದು ಕೋಕಾ ಕಾಯ್ದೆಯನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈ ಕಾಯ್ದೆಯನ್ನು ಅನ್ವಯಿಸಿ ಆದೇಶಿಸಲಾಗಿತ್ತು. ಆದರೆ ನಂತರ ಹೈಕೋರ್ಟ್ ಅದನ್ನು ವಜಾಗೊಳಿಸಿತ್ತು. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಕಾಣ್ತಾ ಇರುವಂಥದ್ದು. ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೋಕಾ ಆಕ್ಟ್ ಜಾರಿ ಮಾಡಿದ್ರು ಸಿಐಡಿ ಅವರು. ಯಾಕೆಂತಂದ್ರೆ ಈ ಒಂದು ಕೋಕಾ ಆಕ್ಟ್ ಏನಾದರೂ ಜಾರಿ ಆದರೆ ಬಹಳ ಕಷ್ಟ ಜಾಮೀನು ಪಡೆಯುವಂಥದ್ದು. 1 ವರ್ಷದವರೆಗೂ ಕೂಡ ಯಾವುದೇ ರೀತಿಯ ಜಾಮೀನು ಕೂಡ ಸಿಗೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಸಿಗೋದಿಲ್ಲ. ಹಾಗಾಗಿ ಈ ಒಂದು ಏನು ಕೋಕಾ ಕಾಯ್ದೆ ಇತ್ತು ಅದನ್ನು ಹೈಕೋರ್ಟ್ನಲ್ಲಿ ರದ್ದು ಮಾಡಲಾಗಿತ್ತು. ಆ ಒಂದು ಹೈಕೋರ್ಟ್ನಲ್ಲಿ ರದ್ದು ಮಾಡಿದಂತಹ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ. ಇನ್ನು ಸಿಐಡಿ ಜಾರಿ ಮಾಡಿದ ಕೋಕಾ ಕಾಯ್ದೆಯನ್ನ ಕೋರ್ಟ್ ರದ್ದುಪಡಿಸಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಎಸ್ಎಲ್ಪಿ ಸಲ್ಲಿಕೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲೂ ಕೂಡ ಈ ಒಂದು ಕೋಕಾ ಕಾಯ್ದೆಯನ್ನು ರದ್ದು ಮಾಡಲಾಗಿತ್ತು. ಬಳಿಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಿಐಡಿ ಅವರು ಸಲ್ಲಿಕೆ ಮಾಡಿದ್ರು. ಆರೋಪಿಗಳಿಗೆ 1 ವರ್ಷದವರೆಗೂ ಕೂಡ ಜಾಮೀನು ಸಿಗಲಿಲ್ಲ. ಇದೀಗ ಬಿಕ್ಲು ಶಿವ ಕೇಸ್ನಲ್ಲೂ ಕೂಡ ಸಿಐಡಿಯಿಂದ ಇದೇ ಪ್ರಯತ್ನವನ್ನ ಮಾಡಲಾಗ್ತಿದೆ. ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿಗೆ ತಪ್ಪದ ಸಂಕಷ್ಟ. ಶಾಸಕ ಭೈರತಿ ಬಸವರಾಜ್ಗಾಗಿ ಸಿಐಡಿ ತೀವ್ರ ಶೋಧ. 3 ದಿನಗಳಿಂದ ಮಹಾರಾಷ್ಟ್ರ, ಗೋವಾ ಭಾಗದಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಪತ್ತೆಯಾಗಿಲ್ಲ ಶಾಸಕ ಭೈರತಿ ಬಸವರಾಜ್ ಸುಳಿವು. ಪುಣೆಯಲ್ಲಿ ಭೈರತಿ ಮೊಬೈಲ್ ಟವರ್ ಲೊಕೇಶನ್ ಪತ್ತೆಯಾಗಿದೆ. ಹೀಗಾಗಿ ಮಹಾರಾಷ್ಟ್ರ, ಗೋವಾದಲ್ಲಿ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರಿಗಾಗಿ ಬಹಳ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಭೈರತಿ ಬಸವರಾಜ್ಗಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಭೈರತಿ ಬಸವರಾಜ್ ಅವರು ತಲೆ ಮರೆಸ್ಕೊಂಡಿದ್ದಾರೆ. ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಸದ್ಯಕ್ಕೆ ತಲೆ ಮರೆಸ್ಕೊಂಡಿದ್ದಾರೆ. ವಿಶೇಷ ತಂಡಗಳನ್ನ ರಚನೆ ಮಾಡ್ಕೊಂಡು ಹುಡುಕಾಟವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಪುಣೆಯಲ್ಲಿ ಒಮ್ಮೆ ಒಂದು ಲೊಕೇಶನ್ ಕೂಡ ಆನ್ ಆಗಿತ್ತು ಎಂಬ ಮಾಹಿತಿ ಕೂಡ ಇದೆ. ಹಾಗಾಗಿ ಗೋವಾ, ಪುಣೆ, ಮಹಾರಾಷ್ಟ್ರ ಎಲ್ಲ ಕಡೆಯೂ ಕೂಡ ಸದ್ಯಕ್ಕೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಜ್ಞಾತ ಸ್ಥಳದಲ್ಲಿ ಭೈರತಿ ಬಸವರಾಜ್ ಅವರು ಅಡಗಿ ಕೂತಿದ್ದಾರೆ. ವಿಶೇಷ ತಂಡಗಳನ್ನ ರಚನೆ ಮಾಡಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಜೊತೆಗೆ A1 ಆರೋಪಿಯ ಜೊತೆ ಸಂಬಂಧ ಹೊಂದಿದ್ದು ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ವಿಚಾರಣೆಗೆ ಸಹಕಾರವನ್ನು ಕೊಟ್ಟಿಲ್ಲ ಅಂತ ಕೂಡ ಅಧಿಕಾರಿಗಳು ತಿಳಿಸಿದ್ರು. ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಸದ್ಯಕ್ಕೆ ತಲೆ ಮರೆಸ್ಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರು. ಅಜ್ಞಾತ ಸ್ಥಳದಲ್ಲಿದ್ದಾರೆ. ಯಾಕೆಂತಂದ್ರೆ ಬೇಲ್ ಆದೇಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಪ್ರಕಟ ಆಗದೇ ಇರೋದ್ರಿಂದ ಸದ್ಯಕ್ಕೆ ತಲೆ ಮರೆಸ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಮತ್ತೆ ಬಂದು ವಿಚಾರಣೆಯನ್ನು ಎದುರಿಸಬಹುದಾಗಿದೆ. ಸದ್ಯಕ್ಕೆ ತೀವ್ರ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. 3 ದಿನಗಳಿಂದ ಮಹಾರಾಷ್ಟ್ರ, ಗೋವಾ ಇಲ್ಲೆಲ್ಲ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ನಿರೀಕ್ಷಣಾ ಜಾಮೀನಿಗಾಗಿ ಕಾಯ್ತಿರೋ ಭೈರತಿ ಬಸವರಾಜ್. ಇಂದು ಕೋರ್ಟ್ನಲ್ಲಿ ನಿರೀಕ್ಷಣಾ ಬೇಲ್ ಅರ್ಜಿ ವಿಚಾರಣೆ. 11 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ.
ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರೋ ಬಿಜೆಪಿ ಎಂಎಲ್ಎ, ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಸಿರೋ ಸಿಐಡಿ, ಕೊಲೆಯಲ್ಲಿ ಭಾಗಿ ಒಳಸಂಚಿನ ಬಗ್ಗೆ ಸಾಕ್ಷ್ಯಗಳ ಸಂಗ್ರಹ. ಬಿಜೆಪಿ ಪ್ರಭಾವಿ ಶಾಸಕ ಬೈರತಿ ಬಸವರಾಜ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ನಿರೀಕ್ಷಣಾ ಜಾಮೀನಿಗಾಗಿ ಬೈರತಿ ಬಸವರಾಜ್ ಅವರು ಕಾಯ್ತಾ ಇದ್ದಾರೆ. ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಆ ಒಂದು ಅರ್ಜಿಯ ಆದೇಶ ಕೂಡ ಪ್ರಕಟ ಆಗುವ ಸಾಧ್ಯತೆ ಇದೆ. ಆದರೆ ಈ ಒಂದು ನಿರೀಕ್ಷಣಾ ಜಾಮೀನನ್ನ ಕೊಡಬಾರ್ದು ಅಂತ ಸಿಐಡಿ ಅಧಿಕಾರಿಗಳು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಆಕ್ಷೇಪವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕೊಲೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆ, ಒಳಸಂಚಿನ ಶಂಕೆ ಇದೆ, ಜೊತೆಗೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬಹುದು ಅಥವಾ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷಣಾ ಜಾಮೀನನ್ನ ನೀಡಬಾರದು ಅಂತ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. 11 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಮಾಡಲಾಗುತ್ತೆ. ಬಹಳ ಟೆನ್ಷನ್ನಲ್ಲಿರಬಹುದು ಬೈರತಿ ಬಸವರಾಜ್ ಅವರು. ಸದ್ಯಕ್ಕೆ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಯಾಕೆಂತಂದ್ರೆ ಈಗ ಬೇಲ ಸಿಕ್ಕಿಲ್ಲ ಅಂತ ಆದಲ್ಲಿ ಅರೆಸ್ಟ್ ಆಗಬೇಕಾಗುತ್ತೆ. ಅರೆಸ್ಟ್ ಆಗುವ ಬದಲು ಅಜ್ಞಾತ ಸ್ಥಳಕ್ಕೆ ಹೋದರೆ ಸೇಫ್ ಅಂತ ಅನ್ಕೊಂಡಿರಬಹುದು. ಆದರೆ ಸಿಐಡಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರೇ ಆದರೂ ಅಷ್ಟೇ, ಯಾವುದೇ ಅಜ್ಞಾತ ಸ್ಥಳದಲ್ಲಿದ್ದರೂ ಕೂಡ ಪತ್ತೆಯನ್ನು ಹಚ್ಚುತ್ತಾರೆ. ಪುಣೆಯಲ್ಲಿ ಲೊಕೇಶನ್ ಕೂಡ ಆನ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪುಣೆಯ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೈರತಿ ಬಸವರಾಜ್ ಅವರ ಆಪ್ತ ವಲಯದವರು ಯಾರಿದ್ದಾರೆ ಅಥವಾ ಕುಟುಂಬಸ್ಥರು ಯಾರಿದ್ದಾರೆ, ಸ್ನೇಹಿತರು ಯಾರಿದ್ದಾರೆ, ಅವರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಯಾರನ್ನಾದರೂ ಸಂಪರ್ಕ ಮಾಡಿದ್ರ ಅದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ತಾಂತ್ರಿಕ ತಂಡವು ಕೂಡ ಈಗ ಸದ್ಯಕ್ಕೆ ರೆಡಿ ಆಗಿದೆ. ಒಂದು ವೇಳೆ ಏನಾದರೂ ಲೊಕೇಶನ್ ಎಲ್ಲಾದರೂ ಆನ್ ಆದರೆ ಅಥವಾ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬೇರೆ ನಂಬರಿಂದ ಪ್ರಯತ್ನ ಪಟ್ಟರೂ ಕೂಡ ಈಗ ಟೆಕ್ನಿಕಲಿ ಏನೇ ಆದರೂ ಕೂಡ ಒಂದು ತಂಡ ರೆಡಿ ಇದೆ. ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹುಡುಕಾಟ ಒಂದು ಕಡೆ ತೀವ್ರಗೊಳಿಸಿದ್ದಾರೆ. ಮತ್ತೊಂದು ಕಡೆ ಈಗ ಏನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿಯ ಆದೇಶ ಕೂಡ ಇವತ್ತು ಪ್ರಕಟ ಆಗುವ ಸಾಧ್ಯತೆ ಇದೆ. ಸಿಐಡಿ ಅಧಿಕಾರಿಗಳು ಸದ್ಯಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ಸದ್ಯಕ್ಕೆ ಕೊಲೆ ಕೇಸ್ನಲ್ಲಿ ಕೋಕಾ ಕಾಯ್ದೆ ರದ್ದುಪಡಿಸಿತ್ತು ಹೈಕೋರ್ಟ್. ಆದರೆ ಸುಪ್ರೀಂ ಕೋರ್ಟ್ಗೆ ಒಂದ್ ಕಡೆ ಮೇಲ್ಮನವಿ, ಮತ್ತೊಂದು ಕಡೆ ಈಗ ಏನಾಗತ್ತೆ ಬೈರತಿ ಅವರು ಸಲ್ಲಿಕೆ ಮಾಡಿದಂತಹ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯ? ಎಸ್ ಅರುಣ್, ಸದ್ಯಕ್ಕೆ ಕೊಲೆ ಕೇಸ್ನಲ್ಲಿ ಕೋಕಾ ಕಾಯ್ದೆಯನ್ನ ಹೈಕೋರ್ಟ್ ರದ್ದುಪಡಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೈರತಿ ಬಸವರಾಜ್ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ಆ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಜೊತೆಗೆ ಆದೇಶ ಕೂಡ ಪ್ರಕಟ ಆಗುವ ಸಾಧ್ಯತೆ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್? ಸಾಹಿತ್ಯ ಏನಂದ್ರೆ ಇವತ್ತು ಬೈರತಿ ಬಸವರಾಜ್ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಅದರ ಜೊತೆಗೆ ಏನಂದ್ರೆ ಇದ್ರ ಜೊತೆಗೆ ಏನಂದ್ರೆ ಏನು ಹೈಕೋರ್ಟ್ ಏನು ಆದೇಶ ರದ್ದು ಮಾಡಿತ್ತು, ಅಂದ್ರೆ ಕೋಕಾ ಕಾಯ್ದೆಯನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಸೊ ಇದರ ವಿರುದ್ಧ ಇದೀಗ ಏನು SLP ಅನ್ನ ಸಲ್ಲಿಕೆ ಮಾಡಕ್ಕೆ ಸಿಐಡಿ ಪೊಲೀಸರು ಸಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಏನು ಗೌರಿ ಲಂಕೇಶ್ ಪ್ರಕರಣದಲ್ಲಿ ಇದೇ ರೀತಿಯಾಗಿತ್ತು. ಆರೋಪಿಗಳು ಹೈಕೋರ್ಟ್ಗೆ ಹೋಗಿ ಕೋಕಾ ಕಾಯ್ದೆಯನ್ನ ರದ್ದು ಮಾಡ್ಕೊಂಡು ಬಂದಿದ್ರು. ಆನಂತರ ಏನು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಿಐಡಿ ಪೊಲೀಸರು ಆಗ SIT ಇತ್ತು, ಅದು ಸಹ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಆನಂತರ ಸುಪ್ರೀಂ ಕೋರ್ಟ್ ಸಹ ಕೋಕಾ ಕಾಯ್ದೆ ಜಾರಿ ಮಾಡಿರುವಂತದ್ದು ಸರಿ ಇದೆ, ಮತ್ತೆ ಆರೋಪಿಗಳು ಎಲ್ಲರೂ ಸಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತವ್ರು, ಮತ್ತೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ, ಮತ್ತೆ ಅಪರಾಧ ಒಳಸಂಚನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಿಐಡಿ ಅವರು ಆಗ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗನೂ ಸಹ ಅದೇ ರೀತಿ ಏನು ಬೈರತಿ ಕೇಸ್ನಲ್ಲೂ ಸಹ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಸಿಐಡಿ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಸಾಧ್ಯವಾದ್ರೆ ಇಂದು ಅಥವಾ ನಾಳೆ ಒಂದು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ತಾರೆ. ಯಾಕಂದ್ರೆ ಆರೋಪಿಗಳು ಎಲ್ಲರೂ ಸಹ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಸಂಚಲನ ರೂಪಿಸಿರುವಂತದ್ದು, ಕೊಲೆ ಮಾಡೋಕ್ಕೂ ಮುನ್ನ ಮತ್ತೆ ಕೊಲೆಯಾದ ನಂತರ ಸಂಚಲನ ರೂಪಿಸಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಿಐಡಿ ತನಿಖೆಯಲ್ಲಿ ಕಂಡು ಬಂದಿರುವಂತದ್ದು. ಆದ್ರೆ ಕೆಲವೊಂದಷ್ಟು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಹೈಕೋರ್ಟ್ ಇದೀಗ ಏನೋ ಒಂದು ಕೋಕಾ ಕಾಯ್ದೆನ ರದ್ದುಪಡಿಸಿದೆ. ಆದ್ರೆ ಅದನ್ನ ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಸಿಐಡಿ ಪೊಲೀಸರು ತಯಾರಿನ ಮಾಡ್ಕೊಂತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಏನೋ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ, ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಸರ್ಕಾರದಿಂದ ಒಂದು ಸಹ ಒಂದು ಗ್ರೀನ್ ಸಿಗ್ನಲ್ ಅನ್ನ ಬೇಕಾಗುತ್ತೆ. ಸೊ ಅದಕ್ಕಾಗಿನೇ ಇದೀಗ ಫಸ್ಟ್ ಏನು ಗೃಹ ಇಲಾಖೆಗೆ ಒಂದು ಪ್ರಪೋಸಲ್ ಅನ್ನ ಕಳಿಸ್ತಾರೆ ಸಿಐಡಿ ಅಧಿಕಾರಿಗಳು. ಗೃಹ ಇಲಾಖೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ SLP ಅನ್ನ ಫೈಲ್ ಮಾಡ್ತಾರೆ. ಆನಂತರ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಅರ್ಜಿ ವಿಚಾರಣೆಗೆ ಬರುತ್ತೆ. ಆನಂತರ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಸಾಹಿತ್ಯ. ಅದ್ರ ಜೊತೆಗೆ ಇವತ್ತು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಹ ಒಂದು ಅರ್ಜಿ ವಿಚಾರಣೆ ಆಗುತ್ತೆ. ಯಾಕಂದ್ರೆ ನಿನ್ನೆ ಒಂದು ಟೈಮ್ ಅನ್ನ ತಗೊಂಡಿದ್ರು ಸಿಐಡಿ
ಪರ SPP ಆದಂತ ಅಶೋಕ್ ನಾಯಕ್ ಅವರು ನನಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಕ್ಕೆ ಸಮಯ ಬೇಕು ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡಿದ್ರು. ಹಾಗಾಗಿ ಇವತ್ತು ಏನು ಈ ಒಂದು ಕೇಸ್ನಲ್ಲಿ ಒಂದು ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಈಗಾಗಲೇ ನಿನ್ನೆ ಏನಂದ್ರೆ ಬಿಕ್ಲಾ ಶಿವು ಕೊಲೆ ಕೇಸ್ನಲ್ಲಿ CID ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು. ಹಾಗಾಗಿ ನಿನ್ನೆ ಒಂದು ವಿಶೇಷ ನ್ಯಾಯಾಲಯಕ್ಕೆ SPP ಅವರು ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಮುಂದೂಡಿತು. ಇವತ್ತು SPP ಅವರು ಏನು ಆಕ್ಷೇಪಣೆ ಸಲ್ಲಿಕೆ ಮಾಡಿದ ನಂತರ ಏನು ಅರ್ಜಿ ವಿಚಾರಣೆ ಆಗುತ್ತೆ. ಅರ್ಜಿ ವಿಚಾರಣೆ ಆದ ನಂತರ ಕೋರ್ಟ್ ಯಾವ ರೀತಿ ಡಿಸೈಡ್ ಮಾಡುತ್ತೆ, ಭೈರತಿ ಬಸವರಾಜ್ ಅವರಿಗೆ ನಿರೀಕ್ಷಣೆ ಜಾಮೀನು ಕೊಡುತ್ತಾ ಅಥವಾ ಅದನ್ನ ಮತ್ತೆ ಅರ್ಜಿ ವಜಾ ಮಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.